ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಕೂಡ ಈ ಕಾರ್ಯಕ್ರಮದ ಮುಖಾಂತರವಾಗಿ ಸಂಧಿಸುವುದರಲ್ಲಿ ನಾನು ಬಹಳ ಸಂತೋಷ ಪಡ್ತೇನೆ. ಪ್ರತಿನಿತ್ಯ ದೇವರು ತನ್ನ ಕೃಪೆಯನ್ನು ಕೊಟ್ಟು ನಮ್ಮನ್ನು ನಡೆಸುತ್ತಾ ಬರ್ತಿದ್ದಾನೆ. ಕೃಪೆಯನ್ನು ಮಾತ್ರವಲ್ಲ, ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿರೀಕ್ಷೆ ತುಂಬಿಸುವಂಥ ವಾಕ್ಯವನ್ನು ಕೊಟ್ಟು ನಮ್ಮನ್ನು ಅದ್ಭುತವಾಗಿ ನಡೆಸ್ತಿದ್ದಾನೆ. ನಮಗೆ ನಿರೀಕ್ಷೆಯನ್ನು ಕೊಡುವುದು ಒಂದೇ ಒಂದು ಪುಸ್ತಕ, ಅದು ಸತ್ಯವೇದ ಪುಸ್ತಕ. ಇದರಲ್ಲಿ ಬರೆಯಲ್ಪಟ್ಟಿರುವಂಥ ಒಂದೊಂದು ವಾಕ್ಯಗಳು ಸತ್ಯ, ಒಂದೊಂದು ಅಕ್ಷರಗಳು ಒಂದೊಂದು ಗುಡಿಸು ಆಡಿಸಕ್ಕಾಗದೇ ಇಲ್ಲ. ಆ ರೀತಿಯಾದ ಜೀವವುಳ್ಳ ದೇವರು ಮಾತಾಡುವಂಥ ಮಾತುಗಳು ಒಳಗೊಂಡ ಪುಸ್ತಕ. ಆದ್ದರಿಂದ ನಮಗೆ ಹೊಸ ನಿರೀಕ್ಷೆಯನ್ನು ಕೊಡುವಂಥದ್ದಾಗಿ ಕಾಣಲ್ಪಡುತ್ತದೆ. ನನಗೆ ತುಂಬ ಇಷ್ಟವಾದಂಥ 2 ವಾಕ್ಯಗಳನ್ನು ಇವತ್ತು ನಮ್ಮ ಧ್ಯಾನಕ್ಕಾಗಿ ನಾವು ಆರಿಸಿಕೊಂಡಿದ್ದೇವೆ. ಕೀರ್ತನೆಗಳು 20:7 ಮತ್ತು 8. ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 20 ವರ್ಸಸ್ 7 and 8. ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ, ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ. ಅವರು ಬಿದ್ದು ಹೋಗಿದ್ದಾರೆ, ನಾವು ಎದ್ದು ನಿಂತಿದ್ದೇವೆ. ಆಮೆನ್, ಹಲ್ಲೆಲೂಯಾ. ಇವತ್ತು ಕರ್ತನು ನಮಗೆ ನಿರೀಕ್ಷೆಯನ್ನು ಕೊಡುವಂಥ ವಾಕ್ಯ ಏನಂತ ನೋಡಬೇಕಾದ್ರೆ, ನಾವು ಯೆಹೋವನ ಮೇಲೆ ಭರವಸೆ ಇಟ್ಟಿರುವುದರಿಂದ ನಾವು ಮುಗ್ಗರಿಸಿ ಕೆಳಗೆ ಬೀಳುವುದಿಲ್ಲ, ನಾವು ಎದ್ದು ನಿಂತ್ಕೊಳ್ತೇವೆ. ಇಲ್ಲಿ 2 ಕೂಟದ ಬಗ್ಗೆ ದೇವರು ಒಂದು ವ್ಯತ್ಯಾಸವನ್ನು ತೋರಿಸುವ ಹಾಗೆ ಈ ವಾಕ್ಯವನ್ನು ಬಹಳ ಸುಂದರವಾಗಿ ಪರಿಶುದ್ಧಾತ್ಮನು ಬರೆದಿಟ್ಟಿದ್ದಾನೆ. ಕೆಲವರು ಲೋಕದ ಜನರಿರ್ತಾರೆ, ಕೆಲವರು ರಥಬಲದಲ್ಲಿ. ನೋಡ್ರಿ, ಆ ಕಾಲದಲ್ಲಿ ರಾಜನ ಬಳಿಯಲ್ಲಿ ಇರ್ತಲ್ಲ ರಥಗಳು, ಅದರ ಬಲ, ದ ಸ್ಟ್ರೆಂತ್ ಆಫ್ ಚಾರಿಯಟ್ಸ್. ಸಮ್ ಟ್ರಸ್ಟ್ ಇನ್ ಚಾರಿಯಟ್ಸ್. ರಥದ ಬಲದಲ್ಲಿ ನಂಬಿಕೆ ಇಡ್ತಿದ್ರು ಅಥವಾ ಹೆಚ್ಚಳ ಪಡ್ತಿದ್ರು. ನನ್ನ ಹತ್ರ ರಥ ಇದೆ, ನನ್ನ ಹತ್ರ ರಥ ಬಲ ಇದೆ, ಯಾರು ಬಂದರೂ ಜಯಿಸ್ತೇನೆ. ಇನ್ನು ಕೆಲವರು ಅಶ್ವಬಲ. ಅಶ್ವ ಅಂದ್ರೆ ಏನು? ಕುದುರೆ ಅಲ್ವಾ? ಸಮ್ ಟ್ರಸ್ಟ್ ಇನ್ ಚಾರಿಯಟ್ಸ್, ಸಮ್ ಟ್ರಸ್ಟ್ ಇನ್ ಹಾರ್ಸಸ್, ದ ಸ್ಟ್ರೆಂತ್ ಆಫ್ ಹಾರ್ಸಸ್. ನನ್ನ ಹತ್ರ ಇರುವಂಥ ಕುದುರೆ ಶಕ್ತಿಯುತವಾದಂಥ ಕುದುರೆ ಅಲ್ವಾ? ಅರೇಬಿಯನ್ ಹಾರ್ಸಸ್ ಆರ್ ವೆರಿ ಫೇಮಸ್. ಅರೇಬಿಯ ಕುದುರೆಗಳು ಬಹಳ ವೈಶಿಷ್ಟ್ಯತೆ ಉಳ್ಳದ್ದು. ಅದರ ಬಗ್ಗೆ ಹೆಚ್ಚಳ ಪಡ್ತಾರೆ. ಅವರೇನು? ನನ್ನ ಹತ್ರ ರಥಗಳಿದೆ, ನನ್ನ ಹತ್ರ ಕುದುರೆಗಳಿದೆ, ಅದರ ಬಲದಲ್ಲಿ ಹೆಚ್ಚಳ ಪಡ್ತಾರೆ. ಆದರೆ ಕೀರ್ತನೆಗಾರನು ಹೇಳ್ತಾನೆ, ನಾವಾದರೂ ನಮ್ಮ ದೇವರಲ್ಲಿಯೇ ನಾವು ಹೆಚ್ಚಳ ಪಡ್ತೇವೆ. ಆಮೇನ್, ಹಲ್ಲೆಲೂಯಾ. ನಮ್ಮ ದೇವರ ಮೇಲೆ ನಾವು ಭರವಸೆ ಇಟ್ಟಿದ್ದೇವೆ. ನಮಗೆ ಹೆಚ್ಚಳ, ನಮಗೆ ಹೊಗಳಿಕೆ, ನಮಗೆ ಆಶ್ರಯ, ನಮ್ಮ ದುರ್ಗ, ನಮ್ಮ ಬಲವು, ನಮ್ಮ ಕೋಟೆಯು, ನಮ್ಮ ಗುರಾಹಣಿಯು, ನಮ್ಮ ನಂಬಿಕೆಯು ಎಲ್ಲವೂ ಕೂಡ ಯೆಹೋವನೇ, ಯೇಸು ಕ್ರಿಸ್ತನೇ, ಪರಿಶುದ್ಧಾತ್ಮನೇ. ನಾನು ರಥದ ಬಲದ ಮೇಲೆ ನಾನು ಭರವಸೆ ಇಡೋದಿಲ್ಲ, ಹೆಚ್ಚಳ ಪಡೋದಿಲ್ಲ. ನಾನು ಅಶ್ವ ಬಲದಲ್ಲಿ ನಾನು ಭರವಸೆ ಇಡೋಲ್ಲ, ಹೆಚ್ಚಳ ಪಡೋದಿಲ್ಲ. ನಾನು ಯೆಹೋವನ ನಾಮದ ಮೇಲೆ ಹೆಚ್ಚಳ ಪಡ್ತೇನೆ. ಈಗ ರಥಬಲ, ಅಶ್ವಬಲದ ಮೇಲೆ ಯಾರೆಲ್ಲ ಹೆಚ್ಚಳ ಪಡ್ತಾರೋ, ವಾಕ್ಯ ಹೇಳ್ತದೆ, ಅವರು ಮುಗ್ಗರಿಸಿ ಕೆಳಗೆ ಬಿದ್ದೋಗ್ತಾರೆ. ಆಮೇನ್, ಅವರು ಮುಗ್ಗರಿಸಿ ಕೆಳಗೆ ಬಿದ್ದೋಗ್ತಾರೆ. ಯಾರೆಲ್ಲ ಯೆಹೋವನ ಮೇಲೆ ಹೆಚ್ಚಳ ಪಡ್ತಾರೋ ಅವರು ಎದ್ದು ನಿಂತ್ಕೊಳ್ತಾರೆ. ಆಮೇನ್. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ಭಯಪಡಬೇಡ. ನಿನ್ನ ನಂಬಿಕೆಯು ರಥದ ಮೇಲೆ ಅಲ್ಲ, ಅಶ್ವದ ಮೇಲೆ ಅಲ್ಲ. ಒಂದು ವೇಳೆ ಇವತ್ತು ನಾನು ಹೇಳಬೇಕಾದ್ರೆ, ನಿಮ್ಮ ನಂಬಿಕೆ ಹಣದ ಮೇಲೆ ಅಲ್ಲ, ನಿಮ್ಮ ಪ್ರತಿಭೆಯ ಮೇಲೆಗಳಲ್ಲ, ನಿಮ್ಮ ಉದ್ಯೋಗದ ಮೇಲೆ ಅಲ್ಲ, ನಿಮ್ಮ ಬಿಸ್ನೆಸ್ ಮೇಲೆ ಅಲ್ಲ, ನಿಮ್ಗೆ ಎಲ್ಲಿಂದ ಆದಾಯ ಬರ್ತದೆ ಅದರ ಮೇಲೆ ಅಲ್ಲ. ನಿಮ್ಮ ನಂಬಿಕೆ ಯೆಹೋವನ ಮೇಲೆ ಇರಲಿ. ನೀವು ಹೆಚ್ಚಳ ಪಡಬೇಕಾದಂಥ ಒಂದು ನಾಮ, ಅದು ಯೆಹೋವನ ನಾಮವಾಗಿರಲಿ. ಆಗ ದೇವರು ಹೇಳ್ತಿದ್ದಾನೆ, ಲೋಕದ ಬಲದ ಮೇಲೆ, ಹಣದ ಮೇಲೆ, ಹೊಗಳಿಕೆ ಮೇಲೆ, ಪದವಿ, ಅವರಲ್ಲಿರುವಂಥ ಪ್ರತಿಭೆಗಳು, ತಾಲಂತುಗಳ ಮೇಲೆ, ಜಾತಿಯ ಮೇಲೆ, ಲೌಕಿಕವಾದಂಥ ಕಾರ್ಯಗಳ ಮೇಲೆ ಯಾರೆಲ್ಲ ಬಲವನ್ನಿರ್ತಾರೋ ಅಥವಾ ಹೆಚ್ಚಳ ಪಡ್ತಾರೋ ಅವರು ಕೆಳಗೆ ಬೀಳ್ತಾರೆ. ಯೆಹೋವನ ಮೇಲೆ ಭರವಸೆ ಇಟ್ಟು ಹೆಚ್ಚಳ ಪಡುವವರು ಎದ್ದು ನಿಂತ್ಕೊಳ್ತಾರೆ. ಇವತ್ತು ಇದನ್ನು ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ನೀವು ಎದ್ದು ನಿಂತ್ಕೊಳ್ತೀರಾ, ಕೆಳಗೆ ಬೀಳುವುದಿಲ್ಲ. ಕಾರಣ ನಾವು ಯೆಹೋವನ ಮೇಲೆ ಹೆಚ್ಚಳ ಪಡ್ತೇವೆ, ಯೆಹೋವನ ಮೇಲೆ ನಂಬಿಕೆ ಇಟ್ಟಿದ್ದೇವೆ, ಯೆಹೋವನ ಮೇಲೆ ಭರವಸೆ ಇಟ್ಟಿರುವುದರಿಂದ. ಲೋಕದ ಮೇಲೆ ನಂಬಿಕೆ ಇಟ್ಟವರು ಕೆಳಗೆ ಬೀಳ್ತಾರೆ, ಯೆಹೋವನ ಮೇಲೆ ನಂಬಿಕೆ ಇಟ್ಟವರು ಮೇಲೆ ಎದ್ದು ನಿಂತ್ಕೊಳ್ತಾರೆ. ನಮ್ಮ ತಲೆಯನ್ನು ಮೇಲಕ್ಕೆತ್ತುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ಎಂದಿಗೂ ತಲೆಬಾಗಲು ದೇವರು ಬಿಡುವವನೇ ಅಲ್ಲ.
ಕೆಳಗೆ ಬಿದ್ದಿರುವವರನ್ನು ನಮ್ಮನ್ನು ಮೇಲಕ್ಕೆತ್ತಿ ನಿಲ್ಲಿಸುವಂಥ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಸೋತೋಗ್ಬೇಡ್ರಿ, ನನಗೆ ರಥಬಲ ಇಲ್ಲ, ಅಶ್ವಬಲ ಇಲ್ಲ, ಹಣಬಲ ಇಲ್ಲ, ಅದಿಲ್ಲ ಇದಿಲ್ಲ, ಸೋತೋಗ್ಬೇಡ್ರಿ. ಅದರ ಮೇಲೆ ನಂಬಿಕೆ ಇಟ್ಟಿರುವವರು ಕೆಳಗೆ ಬೀಳ್ತಾರೆ. ಯೆಹೋವನ ಮೇಲೆ ನಾವು ನಂಬಿಕೆ ಇಡೋಣ. ನಾವು ಮೇಲಕ್ಕೆ ಎದ್ದು ನಿಂತುಕೊಳ್ಳಲು ಕರ್ತನ ಕೃಪೆಯನ್ನು ಅನುಗ್ರಹಿಸ್ತಾನೆ. ನೀವು ಮೇಲಕ್ಕೆ ಎದ್ದು ನಿಂತ್ಕೊಳ್ತೀರಾ, ನಿಮ್ಮ ತಲೆಯನ್ನು ಕರ್ತನ ಮೇಲಕ್ಕೆ ಎತ್ತುತ್ತಾನೆ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಪ್ರೀತಿಸುವಂಥ ಪರಲೋಕದ ತಂದೆಯೇ, ಯೆಹೋವನೇ, ನಾವು ನಿಮ್ಮ ಹೆಸರಿನ ಮೇಲೆ ಹೆಚ್ಚಳ ಪಡ್ತೇವೆ ಸ್ವಾಮಿ. ಆದ್ದರಿಂದ ನಾವು ಎದ್ದು ನಿಂತುಕೊಳ್ಳುವಂತೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರು ನೀನು ಮುಟ್ಟಿ ಆಶೀರ್ವದಿಸು. ನಿಮಗೆ ಮಹಿಮೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಹಲ್ಲೆಲೂಯಾ. Some trust in chariots, some trust in horses, but my trust is upon the name of Jesus. God bless you. Have a blessed day. Amen.